ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಿಂದು ಸರೋವರದ ತಟದಲ್ಲಿ ಕರ್ದಮ ಮುನಿಗಳು ತಪಸ್ಸನ್ನು ಆಚರಿಸಿದ್ದಾರೆ. ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಭಗವಂತ ಕರ್ದಮ ಮುನಿಗಳಿಗೆ ಹಲವಾರು ಉಪದೇಶಗಳನ್ನು ನೀಡಿದ್ದಾನೆ. ಅದಾದ ನಂತರ ಈ ಶ್ಲೋಕದಲ್ಲಿ ಹೇಳುವ ರೀತಿ ಏವಂ ತಂ ಅನುಭಾಷ್ಯ. ಈ ರೀತಿಯಾಗಿ ಭಗವಂತನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಹಲವಾರು ಉಪದೇಶಗಳನ್ನು ನೀಡಿ ಅಥ ಭಗವಾನ್ ಪ್ರತ್ಯಗಕ್ಷಜಃ. ಭಗವಂತ ಯಾರು? ಪ್ರತ್ಯಗ್ ಅಕ್ಷಜಃ. ಯಾರನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ. ಭಗವಂತ ಅಧೋಕ್ಷಜ, ಅವನನ್ನು ನೇರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯಗಳ ಮೂಲಕ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಭಗವಂತನನ್ನು ಹೇಳ್ತಿರೋದು ಏನು ಅಂದರೆ ಪ್ರತ್ಯಗಕ್ಷಜ, ಡೈರೆಕ್ಟ್ಲಿ ಪರ್ಸೀವಬಲ್, ನೇರವಾಗಿ ನೋಡಲಿಕ್ಕೆ ಸಾಧ್ಯವಾಗುವಂತಹ ಭಗವಂತ. ಇದು ವಿರುದ್ಧ ಅಂತ ಅನ್ನಿಸ್ಬಹುದು. ಸಾಕಷ್ಟು ವಿವರವಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ, ನಂತರ ನೋಡೋಣ. ಭಗವಾನ್ ಪ್ರತ್ಯಗಕ್ಷಜ ಜಗಾಮ ಬಿಂದು ಸರಸಃ. ಜಗಾಮ ಅಂದರೆ ಹೊರಟು ಹೋಗಿದ್ದು. ಎಲ್ಲಿಂದ? ಬಿಂದು ಸರಸಃ, ಬಿಂದು ಸರೋವರದಿಂದ. ಸರಸ್ವತ್ಯ ಪರಿಶ್ರಿತಾತ್. ಈ ಬಿಂದು ಸರೋವರ ಎಲ್ಲಿದೆ ಅಂದರೆ ಸರಸ್ವತಿ ನದಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಇಂತಹ ಬಿಂದು ಸರೋವರದಲ್ಲಿ ಕರ್ದಮಗಳನ್ನು ಉದ್ದೇಶಿಸಿ ಉಪದೇಶಗಳನ್ನು ನೀಡಿ ಅದಾದ ನಂತರ ಭಗವಂತನು ಆ ಸ್ಥಳದಿಂದ ಹೊರಟು ಹೋದ. ಇಂದ್ರಿಯಗಳು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಮಾತ್ರವೇ ಗೋಚರನಾಗುವ ಭಗವಂತನು ಕರ್ದಮ ಮುನಿಗೆ ಹೀಗೆ ಹೇಳಿ ಸರಸ್ವತಿ ನದಿಯಿಂದ ಆವೃತವಾದ ಬಿಂದು ಸರೋವರದ ಕಡೆಯಿಂದ ಹೊರಟು ಹೋದನು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳೋ ಪ್ರಕಾರ ಮುಖ್ಯವಾದ ಪದ ಪ್ರತ್ಯಗಕ್ಷಜ. ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾನು ಇಂದು 5 ಉದಾಹರಣೆಗಳನ್ನು ಕೊಡ್ತೇನೆ. ಭಗವಂತನನ್ನು ನಾವು ನೇರವಾಗಿ ಕಾಣಬಹುದಾ ಅಥವಾ ಕಾಣಲಿಕ್ಕೆ ಸಾಧ್ಯ ಇಲ್ಲವಾ? ಯಾವ ಪರಿಸ್ಥಿತಿಯಲ್ಲಿ ನಾವು ಕಾಣಬಹುದು, ಯಾವ ಪರಿಸ್ಥಿತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ? ನಾವು ಕಾಣಲಿಕ್ಕೆ ಬೇಕಾದಂತಹ ಅರ್ಹತೆ
ಏನು? ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಭುಪಾದರು ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಧಾನವಾದ 5 ಉದಾಹರಣೆಗಳನ್ನು ನಾವೀಗ ವಿಚಾರ ಮಾಡೋಣ. ಇದರ ಮೂಲಕ ನಮಗೆ ಅರ್ಥ ಆಗಬೇಕು ಭಗವಂತನನ್ನು ನೋಡುವ ಬಗೆ ಹೇಗೆ, ನೋಡಲಿಕ್ಕೆ ನಾವು ಮಾಡಬೇಕಾದಂತಹ ಒಂದು ಪ್ರಿಪರೇಷನ್, ಏರ್ಪಾಡು, ನಮ್ಮಲ್ಲೇ ನಾವು ಮಾಡಿಕೊಳ್ಬೇಕಾದಂತಹ ಒಂದು ಬಗೆಯ ಪರಿವರ್ತನೆ ಏನು, ಇದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲನೆಯದು ಒಂದು ಪರದೆಯ ಉದಾಹರಣೆ. ಎಕ್ಸಾಂಪಲ್ ಆಫ್ ಅ ಕರ್ಟನ್. ಮಾಯಾ ಜವನಿಕಾಚ್ಛನ್ನಂ ಅಜ್ಞಾಧೋಕ್ಷಜಮವ್ಯಯಂ ನ ಲಕ್ಷಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ. ಕುಂತಿ ಮಹಾರಾಣಿ ಪ್ರಾರ್ಥನೆಯಲ್ಲಿ ಬರುತ್ತೆ. ಹೇಗೆ ಒಬ್ಬ ನಟ ಸ್ಟೇಜ್ ಅಥವಾ ವೇದಿಕೆ ಮೇಲೆ ನಟನೆ ಮಾಡ್ತಿದ್ದಾನೆ, ಹಲವಾರು ವೇಷಭೂಷಣಗಳನ್ನು ಧರಿಸ್ಕೊಂಡಿದ್ದಾನೆ, ಮೇಕಪ್ ಎಲ್ಲ ಮಾಡಿಕೊಂಡಿದ್ದಾನೆ. ಆ ವ್ಯಕ್ತಿಯನ್ನು ಅವನ ಕುಟುಂಬದವರೇ ಗುರುತಿಡಲಿಕ್ಕೆ ಕಷ್ಟ ಆಗುತ್ತೆ. ಬೇರೆ ಬೇರೆ ಆಭೂಷಣಗಳನ್ನು ತೊಟ್ಟುಕೊಂಡು ವೇದಿಕೆ ಮೇಲೆ ಬಂದು ನಟನೆಯನ್ನು ಮಾಡ್ತಿರಬೇಕಾದಾಗ ಅದೇ ರೀತಿ ನಮಗೂ ಭಗವಂತ ಕಾಣೋದಿಲ್ಲ. ನೇರವಾಗಿ ನೋಡಿ, ಒಬ್ಬ ಸಣ್ಣ ಮಗ ಇದ್ದಾನೆ, ಅವನ ತಂದೆ ವೇದಿಕೆ ಮೇಲೆ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ, ಆದರೆ ಆ ಮಗನಿಗೆ ಅವನ ತಂದೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಾವು ನಮ್ಮ ಒಂದು ಇಮ್ಮೆಚ್ಯೂರ್ ಕಂಡೀಷನ್, ನಾವು ನಮ್ಮ ಇಂದ್ರಿಯಗಳನ್ನು ಪರಿಶುದ್ಧ ಮಾಡಿಕೊಳ್ಳದೇ ಇದ್ದಾಗ ಸಾಕ್ಷಾತ್ ಭಗವಂತನೇ ನಮ್ಮ ಮುಂದೆ ಇದ್ದರೂ ಕೂಡ ಅವನನ್ನು ಗುರುತು ಹಿಡಿಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದು ಈ ಪರದೆ ಹೇಗೆ, ಪರದೆ ಮುಚ್ಚಿದ್ದಾಗ ಆ ಪರದೆಯ ಹಿಂದೆ ಏನಿದೆ ನಮಗೆ ಕಾಣೋದಿಲ್ಲ. ಮಾಯಾ ಜವನಿಕಾ ಆಚ್ಛನ್ನಂ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳೋದು. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ. ನಾನು ಯೋಗಮಾಯೆಯ ಪರದೆಯಿಂದ ಮುಚ್ಚುವರಿಯಲ್ಪಟ್ಟಿದ್ದೇನೆ. ಎಲ್ಲರಿಗೂ ಕೂಡ ನಾನು ಕಾಣಿಸ್ಕೊಳ್ಳೋದಿಲ್ಲ. ಐ ಹ್ಯಾವ್ ರಿಸರ್ವ್ಡ್ ದ ರೈಟ್ ಆಫ್ ಬೀಯಿಂಗ್ ಎಕ್ಸ್ಪೋಸ್ಡ್. ಯಾರಿಗೆ ಕಾಣಿಸ್ಕೊಳ್ಬೇಕು, ಯಾರಿಗೆ ಕಾಣಿಸ್ಕೊಳ್ಬಾರ್ದು, ಅದನ್ನು ನಿರ್ಧಾರ ಮಾಡೋನು ಭಗವಂತನೇ. ಇಂತಹವರಿಗೆ ಕಾಣಿಸ್ಕೊಳ್ಬೇಕು ಅಂದರೆ ಕಾಣಿಸ್ಕೊಳ್ತಾನೆ, ಇವರಿಗೆ ಕಾಣಿಸ್ಬಾರ್ದು ಅಂದರೆ ನೀವು ಏನು ಮಾಡಿದ್ರೂ ಆತ ಕಾಣೋದೇ ಇಲ್ಲ. ಸೊ ಇಲ್ಲಿ ಯೋಗಮಾಯೆಯ ಪರದೆಯ ಮೂಲಕ ತನ್ನನ್ನು ತಾನು ಆಚ್ಛಾದನೆಗೆ ಒಳಪಡಿಸ್ಕೊಳ್ತಾನೆ. ಹೇಗೆ ನೋಡಿ, ದೇವಸ್ಥಾನದಲ್ಲಿ ಈಗ ಅಲ್ಲಿ ಕೃಷ್ಣ ಬಲರಾಮರು ಕಾಣಿಸ್ತಾ ಇದ್ದಾರಾ? ಇಲ್ಲ, ಕಾಣಿಸ್ತಿಲ್ಲ. ಯಾಕಂದರೆ ಪೂಜಾರಿಗಳು ಬಂದು ಪರದೆಯನ್ನು ಅಡ್ಡ ಇಟ್ಟಿದ್ದಾರೆ, ನಿಮಗೆ ಕಾಣೋದಿಲ್ಲ. ಪರದೆಯನ್ನು ತೆಗೆದಾಗ ನಿಮಗೆ ಕಾಣಿಸುತ್ತೆ. ಅದೇ ರೀತಿ ಯೋಗಮಾಯೆ ಇಲ್ಲ, ಭಗವಂತನ ಸೇವಕರು, ಯೋಗಮಾಯೆ ಕೂಡ ಭಗವಂತನ ಒಂದು ಶಕ್ತಿ. ಭಗವಂತನಿಗೆ ಯಾರು ಭಕ್ತಿ ಸೇವೆಯನ್ನು ಮಾಡಿದ್ದಾರೆ, ಅವರ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿದ್ದಾರೆ, ಅವರಿಗೆ ಯೋಗಮಾಯೆ ಆ ಪರದೆಯನ್ನು ತೆಗೆಯುತ್ತೆ. ಯಾವಾಗ ಕಾಣಿಸಬೇಕು ಅವರಿಗೆ ಕಾಣಿಸುತ್ತೆ, ಯಾವಾಗ ಕಾಣಬಾರ್ದು ಅಥವಾ ಯಾರಿಗೆ ಕಾಣಬಾರ್ದು ಅವರಿಗೆ ಕಾಣಿಸೋದಿಲ್ಲ. ಹೀಗೆ ಯೋಗಮಾಯ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಭಗವಂತನದ್ದು ಸಚ್ಚಿದಾನಂದ ರೂಪ. ಹೀಗೆ ಮಾಯೆಯ ಪರದೆಯ ಮೂಲಕ ನಮಗೆ ಕಾಣಸಿಗೋದಿಲ್ಲ. ಇದು ಮೊದಲನೆಯದು. ಎರಡನೆಯದು, ಪ್ರಭುಪಾದರು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಕಾರ್, ಒಂದು ವಾಹನ, ಅದರ ಉದಾಹರಣೆ. ಒಂದು ಗಾಡಿಯಲ್ಲಿ ಕುಳಿತುಕೊಂಡು ಒಬ್ಬ ವ್ಯಕ್ತಿ ಎಲ್ಲೋ ದೂರ ದೇಶಕ್ಕೆ ಪ್ರಯಾಣ ಮಾಡ್ತಿದ್ದಾನೆ. ಎಲ್ಲೋ ಮಧ್ಯದಲ್ಲಿ ಹೈವೇನಲ್ಲಿ ಆ ಕಾರು, ಆ ವಾಹನ ಕೆಟ್ಟು ನಿಂತು ಹೋಗಿಬಿಡುತ್ತೆ, ಮುಂದೆ ಚಲಿಸೋದಿಲ್ಲ.
ಆ ವ್ಯಕ್ತಿ ಕಾರನ್ನು ಚಾಲನೆ ಮಾಡ್ತಿರುವಂತಹ ವ್ಯಕ್ತಿ ಡ್ರೈವರ್ ಹೊರಗೆ ಬಂದು ಏನು ಬಾಕ್ಸ್ ಅದೆಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಬಹುದು, ಸ್ವಲ್ಪ ನೀರು ಹಾಕ್ಬೋದು, ಏನೋ ಪ್ರಯತ್ನ ಪಡ್ತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ವಾಹನ ಚಾಲ್ತಿ ಆಗೋದಿಲ್ಲ. ಆಗೇನು ಮಾಡ್ತಾನೆ, ಒಬ್ಬ ಮೆಕ್ಯಾನಿಕ್ಕನ್ನು ಕರ್ಕೊಂಡು ಬರಬಹುದು. ಆ ಮೆಕ್ಯಾನಿಕ್ ಬಂದು ಮತ್ತು ಆ ಕಾರಿನ ಬಾನೆಟ್ ಓಪನ್ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಟೈಟ್ ಮಾಡೋದು, ಲೂಸ್ ಮಾಡೋದು, ಒಂದು ರೀತಿ ಏನೋ ಅವನ ಕೈಯನ್ನು ಆಡಿಸಿ ಸ್ವಲ್ಪ ಹೊತ್ತಿನಲ್ಲೇ ಆ ವಾಹನವನ್ನು ಮಲ್ತೆ ಚಾಲ್ತಿಯ ಸ್ಥಿತಿಗೆ ತಂದುಬಿಡುತ್ತೆ, ಮತ್ತು ಸ್ಟಾರ್ಟ್ ಆಗುತ್ತೆ. ಈಗ ಈ ವ್ಯಕ್ತಿ ಅಂದುಕೊಳ್ತಾನೆ, ನಾನು ಒಬ್ಬ ದೊಡ್ಡ ಇಂಜಿನಿಯರ್ ಇದ್ದೇನೆ, BTech MTech ಮಾಡಿದ್ದೇನೆ, PhD ಮಾಡಿದ್ದೇನೆ, ದೊಡ್ಡ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡಿರಬಹುದು, ಹೈಲಿ ಕ್ವಾಲಿಫೈಡ್. ಆದರೆ ಇಲ್ಲಿ ಈ ವ್ಯಕ್ತಿ ಒಬ್ಬ ಮೆಕ್ಯಾನಿಕ್, ಆತ ಅವನು SSLC ಕೂಡ ಪಾಸ್ ಆಗದೇ ಇರಬಹುದು. ಆದರೆ ವ್ಯತ್ಯಾಸ ಏನು? ಈ ದೊಡ್ಡ ವಿದ್ಯಾವಂತ ಅವನಿಗೆ ಅಲ್ಲಿ ಕಾರಿನಲ್ಲಿ ಪ್ರಾಬ್ಲಮ್ ಏನಾಗಿದೆ, ಹೇಗೆ ಸರಿಪಡಿಸಬೇಕು, ಆ ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್, ಆ ಒಂದು ಅರ್ಹತೆ ಅವನಿಗೆ ಇಲ್ಲ. ಯಾಕೆಂದರೆ ಅದರಲ್ಲಿ ಅವನಿಗೆ ಟ್ರೈನಿಂಗ್ ಆಗಿಲ್ಲ. ಇನ್ನೊಬ್ಬ ವ್ಯಕ್ತಿ ಕಾಲೇಜ್ಗೆ ಹೋಗಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆದೇ ಇರಬಹುದು, ಆದರೆ ಆ ಕಾರಿಗೆ ಸಂಬಂಧಪಟ್ಟ ಎಲ್ಲ ವಿಚಾರ ಅವನಿಗೆ ಗೊತ್ತಿದೆ. ಎಲ್ಲಿ ಏನು ಮಾಡಿದ್ರೆ, ಎಲ್ಲಿ ಟೈಟ್ ಮಾಡಬೇಕು, ಎಲ್ಲಿ ಲೂಸ್ ಮಾಡಬೇಕು, ಏನನ್ನು ಹಾಕಿದ್ರೆ ಕಾರು ಚಾಲನೆ ಆಗುತ್ತೆ, ಅವನು ಕಲ್ತಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲೇ ಅದನ್ನು ರೆಡಿ ಮಾಡಿಬಿಡ್ತಾನೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಭಗವಂತನನ್ನು ನೋಡಬೇಕು ಅಂದರೂ ಕೂಡ ನಮಗೆ ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್, ಒಂದು ನಿರ್ದಿಷ್ಟವಾದ ಅರ್ಹತೆ ನಮಗೆ ಬೇಕಾಗತ್ತೆ. ಆ ಅರ್ಹತೆ ಇಲ್ಲದೆ ಈ ಭೌತಿಕ ಜಗತ್ತಿನಲ್ಲಿ ಏನೋ ದೊಡ್ಡ ವಿದ್ಯಾವಂತ ಇರ್ಬೋದು, ಒಬ್ಬ ಧನಿಕ ಇರ್ಬೋದು, ಒಂದು ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್, ಒಬ್ಬ ದೊಡ್ಡ ಹುದ್ದೆಯಲ್ಲಿರಬಹುದು, ಬಹಳಷ್ಟು ಜನ ಫಾಲೋವರ್ಸ್ ಇರಬಹುದು, ಏನೇ ಇರಲಿ, ಇದು ಯಾವುದೂ ಕೂಡ ಭಗವಂತನ ನೋಡಲಿಕ್ಕೆ ನಮಗೆ ಅರ್ಹತೆಯನ್ನು ತಂದುಕೊಡೋದಿಲ್ಲ. ಎಷ್ಟೇ ದೊಡ್ಡ ವಿದ್ಯಾವಂತ ಇರಲಿ, ಶಾಸ್ತ್ರಗಳ ಪರಿಣತನು ಕೂಡ ವೇದ ಶಾಸ್ತ್ರಗಳನ್ನು ಓದಿ ಕಂಠಸ್ಥ ಮಾಡಿಕೊಂಡಿದ್ರೂ ಕೂಡ ಅದು ಕೂಡ ಸಾಲದು. ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಯಾವುದದು? ಭಗವಂತನನ್ನು ನೋಡಬೇಕಂದ್ರೆ ನಮಗೆ ಬೇಕಾದಂತಹ ನಿರ್ದಿಷ್ಟವಾದ ಅರ್ಹತೆ, ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಯಾವುದು? ಪಾಪದಿಂದ ಮುಕ್ತಿ ಸಾಲದು, ಸರೆಂಡರ್, ಶರಣಾಗತಿ ಸರಿ, ಮತ್ತೆ ಅಷ್ಟು ಸಾಲದು. ಇನ್ನು ಮುಂದೆ ಭಕ್ತಿ ಅಥವಾ ಡಿವೋಷನ್. ಬ್ರಹ್ಮಸಂಹಿತ ಏನು ಹೇಳೋದು? ಭಕ್ತಿಯ ಮಾಂ ಅಭಿಜಾನಾತಿ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಬ್ರಹ್ಮಸಂಹಿತೆಯಲ್ಲಿ ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಪ್ರೇಮ ಅಂಜನಚ್ಛುರಿತ ಭಕ್ತಿ ವಿಲೋಚನೇನ, ಪ್ರೇಮ ಅನ್ನುವ ಅಂಜನವನ್ನು, ಅಂಜನ ಅಂದರೆ ಒಂದು ಕಾಸ್ಮೆಟಿಕ್ ಇರ್ಬೋದು, ಕಣ್ಣಿಗೆ ಹಚ್ಕೊಳ್ಳುವ ಒಂದು ಆಯಿಂಟ್ಮೆಂಟ್ ಅಂತ ಪ್ರಭುಪಾದರು ಹೇಳ್ತಾರೆ. ಈ ಒಂದು ಪ್ರೇಮಪೂರಿತವಾದ ಭಕ್ತಿಯ ಕಣ್ಣಿನಿಂದ ಯಾರು ನೋಡ್ತಾರೆ ಅವರಿಗೆ ಮಾತ್ರ ಭಗವಂತ ಕಾಣಿಸ್ಕೊಳ್ಳೋದು. ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ. ಸಂತಃ ಅಂದರೆ ಭಕ್ತರು, ಭಕ್ತ ಜನರು ಸದೈವ ಸದಾಕಾಲ, ಯಾವಾಗಲೂ ಒಮ್ಮೆ ಕಾಣಿಸ್ಕೊಳ್ತಾನೆ ಮತ್ತೆ ಕಾಣೋದಿಲ್ಲ, ಇಲ್ಲ, ಯಾವಾಗಲೂ ಕೂಡ ಅವರು ಭಗವಂತನನ್ನು ನೋಡ್ತಿರ್ತಾರೆ. ಸದೈವ ಹೃದಯೇಶು ವಿಲೋಕಯಂತಿ.
ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಭಕ್ತ ಜನರು ಅವರ ಪ್ರೇಮಪೂರಿತ ಭಕ್ತಿ ಸೇವೆಯಿಂದ ಕಣ್ಣನ್ನು ಪರಿಶುದ್ಧಗೊಳಿಸಿಕೊಂಡು ಸದಾಕಾಲ ಭಗವಂತನನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ. ಇದು ಎರಡನೇ ಉದಾಹರಣೆ. ಭಗವಂತನನ್ನು ನೋಡಬೇಕಾದ್ರೆ ಹೇಗೆ ಒಂದು ಸಣ್ಣ ಒಂದು ಕಾರ್ ಇರಬಹುದು, ಯಾವುದೇ ಒಂದು ಯಂತ್ರ, ಅದನ್ನು ರಿಪೇರಿ ಮಾಡಬೇಕಂದ್ರೂ ಕೂಡ ನಮಗೆ ನಿರ್ದಿಷ್ಟವಾದ ಒಂದು ಕ್ವಾಲಿಫಿಕೇಷನ್ ಅರ್ಹತೆ ಬೇಕಾಗತ್ತೆ. ಅದೇ ರೀತಿ ನಾವು ಭಗವಂತನ ನೋಡಬೇಕಂದ್ರೂ ಕೂಡ ನಮಗೆ ನಿರ್ದಿಷ್ಟವಾದ ಅರ್ಹತೆ ಬೇಕು. ಅದೇನು? ಪ್ರೇಮಪೂರಿತವಾದ ಭಕ್ತಿ, ಲವಿಂಗ್ ಡಿವೋಷನಲ್ ಸರ್ವಿಸ್. ಇದಕ್ಕೆ ಒಬ್ಬ ವ್ಯಕ್ತಿ ಏನು ಅವನ ಬಳಿ ಹಣ ಇರಬೇಕು, ವಿದ್ಯೆ ಇರಬೇಕು, ಟ್ಯಾಲೆಂಟ್ ಇರಬೇಕು, ಏನು ಅವಶ್ಯಕತೆ ಇಲ್ಲ. ಒಬ್ಬ ಸಣ್ಣ ಮಗು ಇರಬಹುದು, ಒಬ್ಬ ವಯಸ್ಸಾದವರು ಇರಬಹುದು, ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಕುಟುಂಬದಿಂದ ಬರಲಿ, ಯಾವುದೇ ದೇಶದಲ್ಲಿರಲಿ, ಈ ಎಲ್ಲದನ್ನು ಮೀರಿ ಆತ ಭಕ್ತಿ ಸೇವೆಯಲ್ಲಿ ಮುಂದುವರೆದಿದ್ದಾನೆ ಅಂದರೆ ಅವನಿಗೆ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೆಯದು. ಮತ್ತು ಮೂರನೆಯದು, ಸರಿ, ಈ ವಿಧಾನ ಹೇಗೆ ಅನುಸರಿಸಬೇಕು? ಶ್ರದ್ಧೆಯಿಂದ. ಇದಕ್ಕೆ ಮೂರನೇ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದರೆ ರಬ್ಬರ್ ಗ್ಲೌಸ್. ಇದನ್ನು ಮಧು ಪಂಡಿತ್ ಪ್ರಭುಗಳು ಬಹಳ ಸಾರ್ತಿ ಈ ಜಪ ಮಾಡ್ಯೂಲ್ನಲ್ಲಿ ಹೇಳ್ತಾರೆ. ನಮಗೆ ಏನು ನಾವೆಲ್ಲ ಆತ್ಮ. ಈ ಆತ್ಮ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದಲ್ಲಿ ಏನೋ ಒಂದು ಕವರ್ ಆಗಿಬಿಟ್ಟಿದ್ದೇವೆ. ಹಾಗಾಗಿ ಆತ್ಮದ ನಿಜವಾದ ಒಂದು ಪ್ರಕೃತಿ, ಅದರ ಒಂದು ನೇಚರ್, ಕ್ಯಾರೆಕ್ಟರಿಸ್ಟಿಕ್, ಸಚ್ಚಿದಾನಂದ ಸ್ವರೂಪ, ಅದನ್ನು ನಮಗೆ ಅನುಭವಿಸಲಿಕ್ಕೆ ಈಗ ಸಾಧ್ಯ ಆಗ್ತಿಲ್ಲ. ಏನು ಮಾಡಬೇಕು? ಈ ಒಂದು ಎಕ್ಸ್ಟರ್ನಲ್ ಕವರಿಂಗ್ ಏನಿದೆ ಇದನ್ನು ನಾವು ನಾಶ ಮಾಡಬೇಕು. ಹಾಗಾದರೆ ದೇಹವನ್ನು ನಾಶ ಮಾಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು, ಆ ರೀತಿ ಅಲ್ಲ. ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಪಟ್ಟ ಸುಖವು ನನ್ನ ಸುಖ, ಈ ದೇಹಕ್ಕೆ ಸಂಬಂಧಪಟ್ಟ ದುಃಖ ನನ್ನ ದುಃಖ, ಈ ದೇಹಕ್ಕೆ ಸಂಬಂಧಪಟ್ಟ ಜನರು ನನ್ನವರು, ಈ ದೇಹಕ್ಕೆ ಸಂಬಂಧಪಟ್ಟ ಒಂದು ವಸ್ತು ಅಥವಾ ಸ್ಥಳ ನನ್ನದು. ಈ ರೀತಿಯ ಅಹಂಕಾರವನ್ನು ನಾವು ಬಿಡಬೇಕು. ಈ ಅಹಂಕಾರ ಒಂದು ನಿಜವಾದ ಒಂದು ಕವರಿಂಗ್. ಇದಕ್ಕೆ ರಬ್ಬರ್ ಗ್ಲೌಸ್, ಕೈಯಲ್ಲಿ ಒಂದು ರಬ್ಬರ್ ಗ್ಲೌಸ್ ಹಾಕ್ಕೊಂಡಿರ್ತೇವೆ. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಸ್ಪರ್ಶ ಮಾಡಿದ್ರೆ ನಮಗೆ ಏನು ಗೊತ್ತಾಗೋದಿಲ್ಲ. ಬರಿಗೈಯಲ್ಲಿ ನಾವು ಇದನ್ನು ಮುಟ್ಟಿದಾಗ ಗೊತ್ತಾ, ಇದು ಗಟ್ಟಿಯಾಗಿದೆ, ಇಲ್ಲಿ ಸ್ವಲ್ಪ ಸಾಫ್ಟ್ ಇದೆ, ಇದು ಮೆತ್ತಗಿದೆ, ಇನ್ಯಾವುದೋ ಬಿಸಿ ಇದೆ, ಇನ್ಯಾವುದೋ ತುಂಬ ಕೋಲ್ಡ್ ತಣ್ಣಗಿದೆ. ನಾವು ನೇರವಾಗಿ ಚರ್ಮದಿಂದ ಸ್ಪರ್ಶ ಮಾಡಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತೇವೆ. ಆದರೆ ಕೈಯಲ್ಲಿ ಒಂದು ದೊಡ್ಡ ರಬ್ಬರ್ ಗ್ಲೌಸ್ ಹಾಕ್ಕೊಂಡ್ಬಿಟ್ರೆ ನಮಗೇನೂ ಗೊತ್ತಾಗೋದಿಲ್ಲ. ಸರಿ, ಈಗ ರಬ್ಬರ್ ಗ್ಲೌಸ್ ಎಲ್ಲ ಹಾಕಿ ಎಲ್ಲ ಎಷ್ಟೋ ವರ್ಷ ಅಥವಾ ಎಷ್ಟೋ ಜನ್ಮದಲ್ಲಿ ಆ ರಬ್ಬರ್ ಗ್ಲೌಸ್ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನು ತೆಗಿಲಿಕ್ಕೆ ಆಗ್ತಿಲ್ಲ. ಈಗ ಏನು ಮಾಡಬೇಕು? ಆ ರಬ್ಬರ್ ಗ್ಲೌಸ್ ಇರೋ ತನಕ ಏನು ಮುಟ್ಟಿದ್ರು, ಏನು ಮಾಡಿದ್ರು ನಮಗೇನದು ಏನು ಅರ್ಥ ಅದ್ರ ಗಂಧ ಏನು ಗೊತ್ತಾಗೋದೇ ಇಲ್ಲ. ಈಗ ಏನು ಮಾಡಬೇಕು ಅಂದರೆ ಆ ರಬ್ಬರ್ ಗ್ಲೌಸ್ನ ನಾವು ಮೆಲ್ಟ್ ಮಾಡಬೇಕು. ಮೆಲ್ಟ್ ಮಾಡಬೇಕು ಅಂದರೆ ಒಂದು ಬಿಸಿಯಾಗಿರುವಂತಹ ಒಂದು ಹಾಟ್ ಪ್ಲೇಟ್, ಅದನ್ನು ಸ್ಪರ್ಶ ಮಾಡಬೇಕು. ಅದನ್ನು ಸ್ಪರ್ಶ ಮಾಡಿದಾಗ ಒಂದು ಬಾರಿ ಸ್ಪರ್ಶ ಮಾಡಿ ತೆಗೆದುಬಿಟ್ರೆ ಅದು ಮೆಲ್ಟ್ ಆಗುತ್ತಾ? ಇಲ್ಲ. ಸತತವಾಗಿ ಆ ರಬ್ಬರ್ ಪ್ಲೇಟ್ ಅಥವಾ ಏನಿದೆ ಹಾಟ್ ಪ್ಲೇಟ್ ಸತತವಾಗಿ ಅದ್ರ ಮೇಲೆ ನಾವು ಕೈ ಇಟ್ಕೊಂಡಿರಬೇಕು, ಕಂಟಿನ್ಯೂಸ್ ಆಗಿ. ಹೀಗೆ ಮಾಡಿದಾಗ ಕ್ರಮೇಣವಾಗಿ ರಬ್ಬರ್ ಗ್ಲೌಸ್ ಎಲ್ಲ ಮೆಲ್ಟ್ ಆಗಿ ಆಗ ನಮ್ಮ ಕೈ ಆ ಒಂದು ಬಿಸಿ, ಆ ಶಾಖೆ, ಆ ಹಾಟ್ ಪ್ಲೇಟಿನ ಒಂದು ಬಿಸಿಯನ್ನು ಸ್ಪರ್ಶ ಮಾಡಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು, ಈ ಉದಾಹರಣೆಯನ್ನು ನಾವು ನೋಡಬೇಕು. ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳೋದು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾವು ಅನ್ಡಿವಿಯೇಟಿಂಗ್ಲಿ, ಅನನ್ಯ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಮತ್ತು ಇನ್ನೊಂದು ಕಡೆ ಎರಡನೇದು ಏನು ಅಂದರೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಾವು ಸತತವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಅನ್ಡಿವಿಯೇಟಿಂಗ್ಲಿ ಮತ್ತು ಕಂಟಿನ್ಯೂಯಸ್ಲಿ. ಇಲ್ಲಿ ರಬ್ಬರ್ ಏನು ಇದೆ, ಹಾಟ್ ಪ್ಲೇಟ್ ಏನಿದೆ, ಅನ್ಡಿವಿಯೇಟಿಂಗ್ಲಿ ಅಂದ್ರೇನು, ಎಲ್ಲೋ ಬೇರೆ ಬೇರೆ ಕಡೆ ಇಡೋದಲ್ಲ, ಕರೆಕ್ಟಾಗಿ ಅದೇ ಕರೆಕ್ಟ್ ಜಾಗದಲ್ಲಿ ಇಡಬೇಕು. ಮತ್ತು ಸ್ವಲ್ಪ ಇಟ್ಟೆ ಸ್ವಲ್ಪ ತೆಗೆದೇ ಅಲ್ಲ, ಕಂಟಿನ್ಯೂ ಇಟ್ಟಿರಬೇಕು. ಈ ರೀತಿ ಮಾಡಿದಾಗ ಅನನ್ಯ ಮತ್ತು ಸತತ ಈ ಎರಡೂ ಇದ್ದಾಗ ನಮ್ಮ ಸಾಧನ ಭಕ್ತಿಯಲ್ಲಿ ಆಗ ಬೇಗ ಏನು ರಬ್ಬರ್ ಗ್ಲೌಸ್ ಮೆಲ್ಟ್ ಆಗುತ್ತೆ, ನಮ್ಮ ಕೈ ಶುದ್ಧ ಆಗುತ್ತೆ. ಆಗ ಆ ಬಿಸಿಯನ್ನು, ಹೀಟನ್ನು ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಮ್ಮ ಸಾಧನೆಯಲ್ಲೂ ಕೂಡ ನಾವು ಪ್ರತಿನಿತ್ಯ ಜಪ ಮಾಡಬೇಕು, 16 ಸುತ್ತು ಭಗವದ್ಗೀತೆ ಭಾಗವತವನ್ನು ಶ್ರವಣ ಮಾಡಬೇಕು, ಇನ್ನಿತರ ಭಕ್ತಿ ಸೇವಾ ಕಾರ್ಯದಲ್ಲಿ ತೊಡಗಿರಬೇಕು ಅಂತ ಹೇಳ್ತೇವೆ. ಇದು ಹೇಗೆ? ಯಾವಾಗಲೂ ಒಂದು ದಿನ ಮಾಡಿದ್ರೆ ಸಾಕಾಗತ್ತಾ? ಅದು ಪ್ರತಿ ಭಾನುವಾರ ನಾನು ಮಾಡ್ತೇನೆ ಸಾಕಾಗತ್ತಾ? ಇಲ್ಲ, ಸಾಲೋದಿಲ್ಲ. ಅಥವಾ ಏಕಾದಶಿ ದಿನ ಕೆಲವರು ಮಾಡ್ತಾರೆ, 64 ರೌಂಡ್ಸ್ ಮಾಡ್ತೇವೆ, ಅದು ಅಷ್ಟೇ ಸಾಕು. ನೆಕ್ಸ್ಟ್ ಡೇ ಏನು ಮಾಡ್ತೇವೆ? ಇದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಸತತವಾಗಿ ನಾವು ಯಾವ ಅಭ್ಯಾಸವನ್ನು ಇಟ್ಕೊಂಡಿರ್ತೇವೆ, ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ, ಭಾಗವತದಲ್ಲೇ ಹೇಳೋದು, ಪ್ರತಿನಿತ್ಯ ಈ ಚಟುವಟಿಕೆಯನ್ನು ಮಾಡಬೇಕು. ಸತತವಾಗಿ, ನಿರಂತರವಾಗಿ, ಅನನ್ಯ, ಅನ್ಡಿವಿಯೇಟಿಂಗ್ಲಿ ಈ ರೀತಿ ಮಾಡಿದಾಗ ನಾವು ಮಾಡ್ತಿರುವಂತಹ ಸಾಧನಾ ಭಕ್ತಿಯ ಮೂಲಕ ಬೇಗ ಪರಿಶುದ್ಧ ಆಗಿ ಭಗವಂತನನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದು 3ನೇದು. ಮತ್ತು 4ನೇದು ಸನ್ ಆ್ಯಂಡ್ ದಿ ಕ್ಲೌಡ್ಸ್. ಈ ಒಂದು ಉದಾಹರಣೆ. ಈಗ ಸೂರ್ಯ ಇದ್ದಾನೆ, ಈಗಷ್ಟೇ ಮಳೆಗಾಲ ಈಗ ಮುಗಿತಾ ಬಂತು. ಮೋಡಗಳು ಸೂರ್ಯನನ್ನೇ ಮರೆಮಾಚಿಬಿಡುತ್ತೆ. ನಾವು ಬೆಳಗಿನ ಸಮಯದಲ್ಲಿ ಆಕಾಶವನ್ನು ನೋಡಿದಾಗ ನಮಗೆ ಸೂರ್ಯ ಕಾಣೋದಿಲ್ಲ, ಮೋಡ ಅಡ್ಡ ಇರುತ್ತೆ. ಈ ಮೋಡ ಏನು ಅಂದರೆ ಸೂರ್ಯನ ಒಂದು ಶಕ್ತಿಯಿಂದಲೇ, ಶಾಖೆಯಿಂದಲೇ ಇಲ್ಲಿ ನಮ್ಮ ಭೂಮಂಡಲದಲ್ಲಿರುವಂತಹ ನೀರೆಲ್ಲವೂ ಕೂಡ ಹಾವಿಯಾಗಿ ಒಂದು ಮೋಡವಾಗಿ ಅದು ಪರಿವರ್ತನೆ ಆಗಿ ಆಕಾಶದಲ್ಲಿ ಇರುತ್ತೆ. ಆ ಮೋಡ ಸೂರ್ಯನನ್ನೇ ಕವರ್ ಮಾಡಿಬಿಡುತ್ತೆ ನಮ್ಮ ದೃಷ್ಟಿಯಿಂದ. ಸಂಪೂರ್ಣ ಸೂರ್ಯನನ್ನೇ ಆ ಮೋಡ ಆಚ್ಛಾದನೆ ಮಾಡಿದೆಯಾ? ಇಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಸೂರ್ಯನ ಒಂದು ಗಾತ್ರ, ಸೈಜ್ ಈ ಇಡೀ ಭೂಮಿಗಿಂತ ಬಹಳಷ್ಟು ದೊಡ್ಡದ್ದು. ಈ ಭೂಮಿಯ ಕೆಲವು ಮೋಡಗಳು ಇಡೀ ಸೂರ್ಯನನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಿದ್ರೆ ಇಲ್ಲಿ ಕವರ್ ಮಾಡ್ತಿರೋದು ಏನು? ಯಾರನ್ನು? ನಮ್ಮನ್ನು, ನಮ್ಮ ದೃಷ್ಟಿಯನ್ನು. ಸೂರ್ಯ ಆಕಾಶದಲ್ಲಿ ಇದ್ದಾನೆ, ಆದರೆ ಆ ಮೋಡದ ಕಾರಣದಿಂದ ನಮ್ಮ ದೃಷ್ಟಿಗೆ ಆತ ಕಾಣಿಸ್ತಿಲ್ಲ. ಇಷ್ಟೇ. ಹೀಗಿದ್ದಾಗ ಏನು ಮಾಡಬೇಕು? ಅಂತೂ ನಾವು ಸೂರ್ಯನನ್ನು ನೋಡಬೇಕು. ಏನಾದರೂ ಹೇಳಿ, ಹೇಗೆ, ಏನು ಮಾಡಬೇಕು ನಾವು? ಸೊಲ್ಯೂಷನ್. ಈಗ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಸೂರ್ಯ ನಮಗೆ ಕಾಣ್ತಾ ಇಲ್ಲ. ಈಗ ನಾನು ಸೂರ್ಯನನ್ನು ನೋಡಬೇಕು. ನಾನು ಏನು ಮಾಡಬಹುದು? ಸೊಲ್ಯೂಷನ್ ಹೇಳಿ. ಕಾಯಬೇಕು. ಬೇಸಿಗೆಗಾಲ, ಮಳೆಗಾಲ ಮುಗಿದು ಮೋಡ ಎಲ್ಲ ಹೋಗೋ ತನಕ ಕಾಯಬೇಕು. ಓಕೆ, ಇದು ರೈಟ್ ಆನ್ಸರ್. ಆದರೆ ನನಗೆ ಕಾಯಲಿಕ್ಕೆ ತುಂಬ ಸಮಯ, ಅಷ್ಟು ನನಗೆ ಪೇಷನ್ಸ್ ಇಲ್ಲ. ಅಷ್ಟೊತ್ತು ಮಳೆಗಾಲ ಮುಗಿಯೋ ತನಕ ಕೆಲವೊಮ್ಮೆ ನೋಡ್ತೇವೆ, ಮಳೆಗಾಲದಲ್ಲಿ 10, 15, 20 ದಿನ ಸೂರ್ಯ ಕಾಣೋದೇ ಇಲ್ಲ. ಅಷ್ಟು ಗಾಢವಾದ ಮೋಡಗಳೆಲ್ಲ ಮುಚ್ಕೊಂಡು ಬಿಟ್ಟಿರುತ್ತೆ. ಅಷ್ಟು 15, 20 ದಿನ ಕಾಯುವಷ್ಟು
ಅಷ್ಟು ವ್ಯವಧಾನ ಪೇಷನ್ಸ್ ನನಗೆ ಇಲ್ಲ. ನಾನೀಗ ನೋಡಬೇಕು, ಏನು ಮಾಡಲಿ? ಏನಾದರೂ ಉದಾಹರಣೆ ಅಥವಾ ಸೊಲ್ಯೂಷನ್ ಇದೆಯಾ ಅದಕ್ಕೆ? ನೋಡಿ, ಇವ್ರು ಹೇಳಿದ್ರು ಏರೋಪ್ಲೇನಲ್ಲಿ ಕುಳಿತು ನಾವು ಪ್ರಯಾಣ ಮಾಡಿದ್ರೆ, ಏಕೆಂದರೆ ಒಂದು ಏರೋಪ್ಲೇನ್ ಆ ಮೋಡಗಳನ್ನು ದಾಟಿ ಮೀರಿ ಅದಕ್ಕಿಂತ ಒಂದು ಉನ್ನತವಾದ ಒಂದು ಹೈಟ್ನಲ್ಲಿ ಪ್ರಯಾಣ ಮಾಡುತ್ತೆ. ಯಾರಿಗಾದರೂ ಪ್ಲೇನಲ್ಲಿ ಟ್ರಾವೆಲ್ ಮಾಡಿದರೆ ಅನುಭವ ಇದ್ದರೆ ನೀವು ನೋಡಿರ್ತೀರಿ, ಅಲ್ಲಿ ಪ್ಲೇನಲ್ಲಿ ಕುಳಿತಾಗ ಮೋಡ ಎಲ್ಲ ಕೆಳಗಡೆ ಕಾಣುತ್ತೆ. ಫುಲ್ ಸೂರ್ಯ ಪ್ರಕಾಶಮಾನವಾಗಿ ಅಲ್ಲಿ ನಮಗೆ ಕಾಣಿಸುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಯೋ ಸೇವತೆ ಸಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಯಾರು ಅವ್ಯಭಿಚಾರಿಣಿ ಭಕ್ತಿ, ಅನ್ಡಿವಿಯೇಟಿಂಗ್, ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. ಏಕೆಂದರೆ ನಮ್ಮ ಭಕ್ತಿ ಸೇವೆ ಪರಿಶುದ್ಧವಾಗಿರಬೇಕು. ಅಲಾಯ್ ಅಂದರೆ ಮಿಕ್ಸ್ಚರ್, ಭಕ್ತಿಯ ಜೊತೆ ಸ್ವಲ್ಪ ನಮ್ಮ ಇಂದ್ರಿಯ ತೃಪ್ತಿ, ಜ್ಞಾನ, ಕರ್ಮ, ಕಂಟ್ಯಾಮಿನೇಷನ್ ಇದೆಲ್ಲ ಮಿಕ್ಸ್ಚರ್ ಇದ್ದಾಗ ಅದು ಸಾಧ್ಯ ಆಗೋದಿಲ್ಲ. ಅವ್ಯಭಿಚಾರಿಣಿ ಭಕ್ತಿ, ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್, ಇದನ್ನು ಯಾರು ಮಾಡ್ತಾರೆ? ಸಗುಣಾನ್ ಸಮತೀತ್ಯ ಏತಾನ್. ಅಂತಹ ವ್ಯಕ್ತಿ, ಅಂತಹ ಒಬ್ಬ ಭಕ್ತ ಪ್ರಕೃತಿಯ 3 ಗುಣಗಳನ್ನು ಮೀರಿ ಅಥವಾ ದಾಟಿ ಅದಕ್ಕಿಂತ ಉನ್ನತವಾದ ಹಂತಕ್ಕೆ ಏರಿ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮನ್ ನೆಲೆಯಲ್ಲಿ ನೆಲೆ ನಿಲ್ತಾನೆ. ಆಗ ಅವನಿಗೆ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಭಾವಕ್ಕೆ ನಾವೀಗ ಒಳಗಾಗಿದ್ದೇವೆ. ಈ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಈ ಗುಣಗಳು ಹೇಗೆ ನಮ್ಮನ್ನು ಕುಣಿಯುವಂತೆ ಮಾಡುತ್ತವೋ ಆ ರೀತಿ ನಾವಿಲ್ಲಿ ಕುಣಿತಿರ್ತೇವೆ ಅಷ್ಟೇ. ಕೆಲವೊಮ್ಮೆ ಸತ್ವಗುಣ ಪ್ರಧಾನವಾಗಿರುತ್ತೆ, ಆಗ ನಮ್ಮ ಆಲೋಚನೆ, ನಮ್ಮ ಚಟುವಟಿಕೆ ಒಂದು ಬಗೆಯೇ ಇರುತ್ತೆ. ಕೆಲವೊಮ್ಮೆ ರಜೋಗುಣ ಪ್ರಧಾನವಾಗಿರುತ್ತೆ, ನಾವು ಭಾಳ ಹೈಪರ್ ಆ್ಯಕ್ಟಿವ್ ಆಗ್ತೇವೆ. ಇದನ್ನು ಮಾಡಬೇಕು, ಅದನ್ನು ಸಾಧಿಸಬೇಕು, ಇದನ್ನು ಕೊಂಡ್ಕೊಳ್ಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಬಹಳ ಚಟುವಟಿಕೆಯಿಂದ ಕೂಡಿರುತ್ತೇವೆ. ಇನ್ನು ಕೆಲವೊಮ್ಮೆ ತಮೋಗುಣದ ಪ್ರಭಾವಕ್ಕೊಳಗಾಗಿರ್ತೇವೆ, ಆಲಸ್ಯ, ನಿದ್ರೆ ಅಥವಾ ಇನ್ನೊಬ್ಬರಿಗೆ ಹಿಂಸೆ ಮಾಡುವಂತಹ ಪ್ರವೃತ್ತಿ. ಇವೆಲ್ಲವೂ ಕೂಡ 3 ಗುಣಗಳ ಪ್ರಭಾವದಿಂದ ನಾವು ಈ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ. ಭಗವಂತ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಇದು ಅವನ ಅಸ್ತಿತ್ವವನ್ನೇ ಮರ್ತೇ ಬಿಟ್ಟಿರ್ತೇವೆ. ಆದರೆ ಭಕ್ತಿ ಸೇವೆ ಮಾಡೋದರ ಮೂಲಕ ಈ 3 ಗುಣಗಳ ನೆಲೆಯಿಂದ ನಾವು ಏರಿ ಶುದ್ಧ ಸತ್ವದ ಹಂತಕ್ಕೆ ನಾವು ಏರ್ತೇವೆ. ರಜೋಗುಣ, ತಮೋಗುಣ ಬಿಡಿ, ಸತ್ವಗುಣ ಕೂಡ ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನು ಬಂಧಿಸಿ ಇಡುತ್ತೆ. ಯಾರಾದರೂ ನನ್ನ ಜೀವನ ಈಗ ಚೆನ್ನಾಗಿ ನಡೀತಾ ಇದೆ, ಎಲ್ಲ ನನಗೆ ಬೇಕಾದಂಥ ಹಣ, ಸಂಪತ್ತು ಎಲ್ಲ ಸಾಕಷ್ಟು ಇದೆ, ನನ್ನ ಸಂಸಾರ ಜೀವನ, ಹೆಂಡತಿ, ಮಕ್ಕಳು ಎಲ್ಲರೂ ನನ್ನ ಮಾತನ್ನು ಕೇಳಿಕೊಂಡು ಚೆನ್ನಾಗಿದ್ದಾರೆ, ನನ್ನ ಆರೋಗ್ಯ ಈಗ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಭಕ್ತಿ ಸೇವೆ ಜಪ ಇದೆಲ್ಲ ಯಾಕೆ ಮಾಡಬೇಕು? ಕೆಲವರು ಹೇಳ್ತಾರೆ ಈ ರೀತಿ. ಇದೇನು ಅಂದರೆ ಸತ್ವಗುಣ ಕಂಟ್ಯಾಮಿನೇಷನ್. ಅವರು ಏನು ಇನ್ನೊಬ್ರಿಗೆ ಮೋಸ ಮಾಡೋಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದಿಲ್ಲ, ಎಲ್ಲ ಸಾತ್ವಿಕ ಜೀವನವನ್ನು ನಡೆಸೋದು. ಆದರೆ ಇಷ್ಟು ಸಾಲದು, ಎಷ್ಟು ದಿನ ಈ ರೀತಿ ಇರುತ್ತೆ? ಒಂದಲ್ಲ ಒಂದು ದಿನ ಜನ್ಮ, ಮೃತ್ಯು, ಜರ, ವ್ಯಾಧಿ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಕ್ಲೇಶಗಳು ನಮ್ಮನ್ನು ಬಾಧಿಸದೆ ಬಿಡೋದಿಲ್ಲ. ನಮ್ಮ ಹಿಂದಿನ ಕರ್ಮಕ್ಕನುಸಾರವಾಗಿ ಟೆಂಪರರಿ, ತಾತ್ಕಾಲಿಕವಾಗಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ಬಹುದು. ಸರಿ, ಏನೋ ಪ್ರಾಬ್ಲಮ್ ಇದೆಯಾ, ಹೇಗೋ ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೇನೆ, ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು, ಎಲ್ಲ ನನ್ನ ಜೀವನ ಚೆನ್ನಾಗಿರುತ್ತೆ. ಅದು ಸಾಲ್ವ್ ಆಗೋದಿಲ್ಲ, ಅಥವಾ ಅದು ಸಾಲ್ವ್ ಆದರೆ ಇನ್ನೊಂದು ಪ್ರಾಬ್ಲಮ್ ಬಂದಿರುತ್ತೆ. ಅದಕ್ಕೆ ಹೀಗೆ ಇದು ಕೂಡ ಒಂದು ಸತ್ವಗುಣದ ಒಂದು ಕಂಟ್ಯಾಮಿನೇಷನ್.
ನಾವು ರಜೋಗುಣ, ತಮೋಗುಣ, ಸತ್ವಗುಣ ಎಲ್ಲವನ್ನ ಮೀರಿ ನಾವು ಶುದ್ಧ ಸತ್ವದ ಹಂತಕ್ಕೆ ಏರಬೇಕು. ಅವ್ಯಭಿಚಾರಿಣಿ ಭಕ್ತಿ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಆಗ ಇಲ್ಲಿ ಕರ್ದಮ ಮುನಿಗಳು ಹೇಗೆ ಭಗವಂತನನ್ನು ನೋಡ್ತಿದ್ದಾರೆ, ಆಗ ನಮಗೂ ಸಾಧ್ಯ ಆಗುತ್ತೆ ಈ ರೀತಿ. ಇದು 4ನೇದು. ಮತ್ತು ಕೊನೆಯದು 5ನೇ ಒಂದು ಉದಾಹರಣೆ. ಪ್ರಭುಪಾದರಿನ ಒಂದು ಉದಾಹರಣೆ, ಈ ಒಂದು ಉದಾಹರಣೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಭಾಳ ಸೂಕ್ಷ್ಮತೆ ಇದೆ ಇದರಲ್ಲಿ. ಒಂದು ಸಣ್ಣ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ವಿವಾಹವನ್ನು ಮಾಡ್ತಿದ್ರು, ಮದುವೆ ಮಾಡ್ತಿದ್ರು. ಸಣ್ಣ ಒಬ್ಬ ಹುಡುಗ, ಒಬ್ಬ ಸಣ್ಣ ಹುಡುಗಿ. ಆದರೆ ಆ ಹುಡುಗಿ ಬೆಳೆದು ದೊಡ್ಡವಳು ಆಗೋ ತನಕ ತನ್ನ ತಾಯಿ ಮನೆಯಲ್ಲೇ ಇರ್ತಾಳೆ. ಅದಾದ ನಂತರ ಮತ್ತೆ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಪದ್ಧತಿ, ಬೇರೆ ಬೇರೆ ಒಂದು ಜಾಗದಲ್ಲಿ ನಾವು ನೋಡಬಹುದು. ಪ್ರಭುಪಾದರು ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಸಣ್ಣ ಹುಡುಗಿ, ಆಕೆಯನ್ನು ಮದುವೆ ಮಾಡಿದ್ದಾರೆ. ಪ್ರತಿ ದೀಪಾವಳಿ ಅಥವಾ ಹಬ್ಬದ ಸಮಯದಲ್ಲಿ ಆಕೆಯನ್ನು ವಿವಾಹ ಆದಂಥ ಒಬ್ಬ ಹುಡುಗ, ಆತನು ಸಣ್ಣವನು, ಹಬ್ಬದ ಸಮಯದಲ್ಲಿ ಈಕೆ ಮನೆಗೆ ಬರ್ತಾನೆ. ಬಂದಾಗ ಈ ಸಣ್ಣ ಬಾಲಕಿ ಇವಳ ಮೂಲಕ ಒಂದು ಸಿಹಿ ತಿಂಡಿಯನ್ನು, ಒಂದು ಲಡ್ಡು ಅವನಿಗೆ ಕೊಡಿಸ್ತಾರೆ. ಆ ಸಣ್ಣ ಹುಡುಗಿ, ಆಕೆಗೆ ಏನು ಅನಿಸೋದಿಲ್ಲ, ಕೊಡು ಅಂತ ತೊಗೊಂಡು ಹೋಗಿ ಅಲ್ಲಿ ಕೊಡೋದು, ಇಷ್ಟು ಮುಗೀತು. ಪ್ರತಿ ವರ್ಷ ಈ ಒಂದು ಚಟುವಟಿಕೆ ನಡೀತಿರುತ್ತೆ. ಆಕೆ ದೊಡ್ಡವಳಾದ ನಂತರ ಆಕೆಯಲ್ಲಿರುವಂತಹ ಒಂದು ಮನಸ್ಥಿತಿ ಇರಬಹುದು, ಸಣ್ಣ ವಯಸ್ಸಿನಲ್ಲಿ ಒಂದು ಹುಡುಗ ಅಥವಾ ಹುಡುಗಿಯ ಸಂಬಂಧದ ಬಗ್ಗೆ ಇರ್ಬೋದು, ಪ್ರಣಯದ ಬಗ್ಗೆ ಇರ್ಬೋದು, ಏನೂ ವಿಚಾರ ಇರೋದಿಲ್ಲ. ಆದರೆ ಆಕೆ ಆಫ್ಟರ್ ಹರ್ ಮೆಚ್ಯೂರಿಟಿ ಆ ಆ್ಯಕ್ಟಿವಿಟಿ ಚಟುವಟಿಕೆ, ಒಂದು ಸಣ್ಣ ಒಂದು ಎಲ್ಲರ ಮುಂದೆ ತೊಗೊಂಡೋಗಿ ಒಂದು ಲಡ್ಡು ಕೊಡೋದು. ಆದರೆ ಆಕೆಯ ಒಳಗಡೆ ಆಗುತ್ತಿರುವಂತಹ ಒಂದು ಭಾವನೆಗಳು ಬೇರೆಯೇ ಇರುತ್ತೆ. ಅಷ್ಟು ಸುಲಭ ಇರೋದಿಲ್ಲ. ಎಲ್ಲರ ಮುಂದೆ ಹೋಗಿ ಆಕೆ ಆ ಒಂದು ಲಡ್ಡುವನ್ನು ಅಥವಾ ಸಿಹಿ ತಿಂಡಿಯನ್ನು ಅವಳ ಪತಿ, ಅವನ ಗಂಡನಿಗೆ ಕೊಡಬೇಕು ಅಂದರೆ ಆಕೆಯ ಹೃದಯದಲ್ಲಿ ಎಷ್ಟೋ ರೀತಿಯ ಒಂದು ದುಗುಡ ಅಥವಾ ಭಯ, ಆತಂಕ, ಒಂದು ಪ್ರೇಮ ಎಲ್ಲವೂ ಕೂಡ ಒಂದು ಕಾಂಬಿನೇಷನ್, ಈ ರೀತಿಯ ಒಂದು ಭಾವನೆಗಳು ಆಕೆಯ ಹೃದಯದಲ್ಲಿ ಮೂಡಿರುತ್ತೆ. ಹೀಗೆ ನಾವು ಕೂಡ ಈಗ ಇಮ್ಮೆಚ್ಯೂರ್ ಕಂಡೀಷನಲ್ಲಿ ಇದ್ದೇವೆ. ಸಣ್ಣ ಮಕ್ಕಳ ರೀತಿ ಭಕ್ತಿ ಸೇವೆ ಸ್ವಲ್ಪ ಕೇಳಿಸ್ಕೊಂಡಿದ್ದೇವೆ, ಶ್ರದ್ಧೆ ಇದೆ, ಜಪ ಮಾಡ್ತಿದ್ದೇವೆ, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೇವೆಯಲ್ಲಿ ತೊಡಗಿದ್ದೇವೆ. ಇದೆಲ್ಲ ನಾವೆಲ್ಲ ಸಾಧಕರು, ಅಂದರೆ ಇನ್ನೂ ಬಿಗಿನಿಂಗ್ ಸ್ಟೇಜ್ನಲ್ಲಿ ಇದ್ದೇವೆ. ಈ ರೀತಿ ಇದ್ದಾಗ ಈ ಚಟುವಟಿಕೆಗಳನ್ನು ನಾವು ಏನು ಮಾಡ್ತಿದ್ದೇವೆ, ಈ ಚಟುವಟಿಕೆಗಳು ಜಪ ಇರಬಹುದು, ಭಗವಂತನ ನಾಮವನ್ನು ಹೇಳೋದು, ಭಗವಂತನ ಶ್ರೀ ವಿಗ್ರಹ ದರ್ಶನ ಮಾಡೋದು, ಸಂಕೀರ್ತನೆಯಲ್ಲಿ ಭಾಗವಹಿಸೋದು, ಭಾಗವತದ ಭಕ್ತರ ಕಥೆಗಳನ್ನು ಆಲಿಸೋದು ಅಂದರೆ ಇದು ಸಣ್ಣ ಚಟುವಟಿಕೆ ಅಲ್ಲ. ಎಲ್ಲ ಪರಮಹಂಸ, ಪರಿಶುದ್ಧ ಅಮಲಾತ್ಮರು ಮಾಡುವಂಥ ಚಟುವಟಿಕೆಗಳು ಇವೆಲ್ಲವೂ ಕೂಡ ನಮ್ಮ ಗುರುಗಳು ಹೇಳಿದ್ದಾರೆ. ಇದೇ ಚಟುವಟಿಕೆಗಳನ್ನು ಹೇಳಿದ್ದಾರೆ, ಜಪ ಮಾಡಬೇಕು, ಮಾಡ್ತೇನೆ, ಓದಬೇಕು, ಓದ್ತೇನೆ, ಈ ರೀತಿ ಮಾಡ್ತಿರ್ತೇವೆ. ಆದರೆ ಕ್ರಮೇಣವಾಗಿ ಇದೇ ಚಟುವಟಿಕೆಗಳು ನಮ್ಮ ಸಾಧಕ ಅಥವಾ ಪ್ರಾರಂಭಿಕ ಹಂತದಿಂದ ನಮ್ಮನ್ನು ಉನ್ನತ ಹಂತಕ್ಕೆ ಕರ್ಕೊಂಡೋಗುತ್ತೆ. ಆಗ ಈ ಚಟುವಟಿಕೆಗಳು ಈಗ ನಮಗೆ ಹೇಗೆ ಅಯ್ಯೋ ಜಪ ಮಾಡಬೇಕಾ, ನಾವು ಹೆಂಗೋ ಮಾಡಿ ಮುಗಿಸ್ಬೇಕು, ಈ ರೀತಿ ಇರೋದಿಲ್ಲ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಇರುವಂಥ ಭಾವನೆಗಳು ಬೇರೆಯದ್ದೇ ಆಗಿರುತ್ತೆ. ಯಾವಾಗ ನಾವು ಭಗವಂತನ ಮೇಲಿನ ಒಂದು ಒಲವು, ಲವ್ ಆಫ್ ಗಾಡ್, ಭಗವತ್ ಪ್ರೇಮವನ್ನು ನಾವು ಜಾಗೃತಪಡಿಸ್ಕೊಂಡಿರ್ತೇವೆ, ಆಗ ಈ ಎಲ್ಲ ಚಟುವಟಿಕೆಗಳು ನಾವು ಬೇರೆ ನೆಲೆಯಲ್ಲೇ ನಾವು ಮಾಡುತ್ತೇವೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಆಗಿ ನಾವು ಈ ಹಂತಕ್ಕೆ ಏರಲಿಕ್ಕೆ ಆಗೋದಿಲ್ಲ. ಈ ಭಾವನೆಗಳು
ನೋಡಿ, ಆದೌ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ಆಸಕ್ತಿ, ರುಚಿ, ಭಾವ, ಪ್ರೇಮ. ಹಂತ ಹಂತವಾಗಿ ನಾವು ಏರಬೇಕು. ಈ ಏರುವ ಹಂತಗಳಲ್ಲಿ ಏನು ಕೊನೆಯ ಭಗವತ್ ಪ್ರೇಮವನ್ನು ಪಡ್ಕೊಳ್ಬೇಕಂದ್ರೆ ನಾವು ಈ ಒಂದು ಭಾವದ ಹಂತದಲ್ಲಿ ನಾವು ಇದ್ದಾಗ ಒಂದು ಜೀವಿಯಲ್ಲಿ ಅಥವಾ ಆ ಭಕ್ತನಲ್ಲಿ ಏನು ಪರಿವರ್ತನೆ ಉಂಟಾಗತ್ತೆ ಅಥವಾ ಯಾವ ಲಕ್ಷಣಗಳನ್ನು ಅವನಲ್ಲಿ ನಾವು ಕಾಣಬಹುದು ಅದನ್ನು ಓದಿ ಹೇಳ್ತೇನೆ. ಇದನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿಗಳು ಇದನ್ನು ಕೊಟ್ಟಿದ್ದಾರೆ. ಭಾವಾಂಕುರೇ ಜನೆ ಜಾತ ಭಾವಾಂಕುರೇ ಜನೆ. ಭಗವಂತನ ಪ್ರೇಮ ಅಥವಾ ಭಗವಂತನ ಮೇಲೆ ಒಂದು ಭಾವ ಉತ್ಪತ್ತಿ ಆದಾಗ ಆ ಭಕ್ತನಲ್ಲಿ ಕಾಣುವಂತಹ ಲಕ್ಷಣಗಳು ಯಾವುವು? ಮೊದಲನೆಯದು ಕ್ಷಾಂತಿ, ಫರ್ಗಿವ್ನೆಸ್. ಕ್ಷಾಂತಿ, ಶಾಂತಿ ಅಲ್ಲ, ಕ್ಷಾಂತಿ, ಫರ್ಗಿವ್ನೆಸ್. ಒಬ್ಬ ಭಕ್ತನು ಅವನಿಗೆ ಯಾರೇ ಏನೇ ಅಪರಾಧವನ್ನು ಎಸಗಿದ್ರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಅವನಿಗೆ ಬೇರೆ ಸಾಕಷ್ಟು ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆ ಇದೆ. ಇವ್ರ ಮೇಲೆ ಏನು ಹಠ ಸಾಧಿಸೋದು, ಸೇಡು ತೀರಿಸ್ಕೊಳ್ಳೋದು, ಇದಕ್ಕೆಲ್ಲ ಅವನಿಗೆ ಸಮಯ ಇಲ್ಲ. ಹಿಲ್ ಫರ್ಗಿವ್. ಆಯಿತು, ಏನೋ ಹೊಡೆದ, ನನಗೇನೋ ಬೈದು ಹೋದ, ಪರವಾಗಿಲ್ಲ. ಫರ್ಗಿವ್ನೆಸ್, ಕ್ಷಮಿಸುವಂತಹ ಗುಣ. ಎರಡನೆಯದು ಅವ್ಯರ್ಥ ಕಾಲತ್ವಂ. ಅವ್ಯರ್ಥ ಅರ್ಥ ಆಗುತ್ತೆ, ಕಾಲವನ್ನು ನಾಟ್ ರೆಡಿ ಟು ವೇಸ್ಟ್ ಅ ಸಿಂಗಲ್ ಮೂಮೆಂಟ್. ಏನೋ ಟೈಮ್ ಪಾಸ್ ಮಾಡೋದು, ಕಾಲಹರಣ ಮಾಡೋದು ಬೇರೆ ಬೇರೆ ಚಟುವಟಿಕೆಯಲ್ಲಿ ಇಲ್ಲ. ಭಗವಂತನ ಸೇವೆ ಮಾಡಬೇಕು, ಚಾಂಟಿಂಗ್ ಮಾಡಬೇಕು, ರೀಡಿಂಗ್ ಮಾಡಬೇಕು, ಎಷ್ಟೆಲ್ಲ ನನಗೆ ಪೆಂಡಿಂಗ್ ಇದೆ. ಅವನಿಗೆ ಬೇರೆ ಏನೋ ಸಮಯ ಕಾಲಹರಣ ಮಾಡಲಿಕ್ಕೆ ಆತ ಸಿದ್ಧ ಇರೋದಿಲ್ಲ. ಅವ್ಯರ್ಥ ಕಾಲತ್ವಂ. ಮೂರನೇದು ವಿರಕ್ತಿ. ವಿರಕ್ತಿ ಅಂದರೆ ಡಿಟ್ಯಾಚ್ಮೆಂಟ್. ನಾನು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಕಾರು, ನನ್ನ ಮೊಬೈಲ್ ಫೋನು, ಡಿಟ್ಯಾಚ್ಮೆಂಟ್ ಇದರಿಂದ. ಮತ್ತು ಮಾನಶೂನ್ಯತ. ಮಾನಶೂನ್ಯತ ಅಂದರೆ ಆಬ್ಸೆನ್ಸ್ ಆಫ್ ಫಾಲ್ಸ್ ಪ್ರೆಸ್ಟೀಜ್. ನಾನೊಬ್ಬ ದೊಡ್ಡ ಅಧಿಕಾರಿ ಅಥವಾ ದೊಡ್ಡ ಹುದ್ದೆಯಲ್ಲಿದ್ದೇನೆ, ನಾನು ಸೀನಿಯರ್ ಡಿವೋಟಿ ಇದ್ದೇನೆ, ಅಥವಾ ನಾನು ಹೀಗೆ ಬೇರೆ ಬೇರೆ ಮಾನಶೂನ್ಯತ. ನೋ ಫಾಲ್ಸ್ ಪ್ರೆಸ್ಟೀಜ್, ನೋ ಪ್ರೈಡ್ಲೆಸ್ನೆಸ್. ಮತ್ತು ಆಶಾಬಂಧ. ಆಶಾಬಂಧ ಅಂದರೆ ಹೋಪ್. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ತೊಂದರೆ ಬರಲಿ, ನನಗೆ ಭಗವಂತನ ಭಕ್ತಿ ಸೇವೆ ಮಾಡ್ತಿದ್ದೇನೆ, ಇಷ್ಟು ಮಾಡಿದ್ರೂ ಕೂಡ ಇನ್ನೂ ಯಾಕೆ ಇಷ್ಟೆಲ್ಲ ತೊಂದರೆ ಬರ್ತಾ ಇದೆ, ಅಯ್ಯೋ ಕೃಷ್ಣ ನನ್ನ ಮರೆತು ಬಿಟ್ಟಿದ್ದಾನ, ನನ್ನ ಕೈ ಬಿಟ್ಟುಬಿಟ್ಟಿದ್ದಾನ? ಇಲ್ಲ. ಹೋಪಿಂಗ್ ಅಂದರೆ, ಹೋಪ್ ಅಂದರೆ ಆಶಾ. ಇಲ್ಲ, ಖಂಡಿತವಾಗಿಯೂ ಕೃಷ್ಣ ನನಗೆ ರಕ್ಷಣೆಯನ್ನು ನೀಡುತ್ತಾನೆ, ನನ್ನನ್ನು ಈ ಭೌತಿಕ ಜಗತ್ತಿನಿಂದ ಉದ್ಧಾರ ಮಾಡ್ತಾನೆ. ಈ ರೀತಿಯ ಒಂದು ಆಶಾಬಂಧ. ಹಿ ಈಸ್ ಬೌಂಡ್ ಬೈ ದಿಸ್ ಹೋಪ್. ಮತ್ತು ಸಮುತ್ಕಂಠ, ಈಗರ್ನೆಸ್. ಈಗರ್ನೆಸ್ ಅಂದರೆ ಉತ್ಸುಕತೆ, ಇನ್ನು ಹೆಚ್ಚು ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಈ ರೀತಿಯ ಒಂದು ಉತ್ಸುಕತೆ. ನಾಮಗಾನೆ ಸದಾ ರುಚಿ. ಸದಾ ಭಗವಂತನ ನಾಮವನ್ನು ಇನ್ನು ಹೆಚ್ಚು ಹೆಚ್ಚು ಶ್ರವಣ ಕೀರ್ತನೆ ಮಾಡೋದರಲ್ಲಿ ಅವನಿಗೆ ರುಚಿ, ಟೇಸ್ಟ್ ಡೆವಲಪ್ ಆಗಿರುತ್ತೆ. ಮತ್ತು ಪ್ರೀತಿಸ್ತದ್ ವಸತಿ ಸ್ಥಳೇ. ಭಗವಂತನ ಲೀಲಾ ಕ್ಷೇತ್ರಗಳಿಗೆ ಹೋಗಿ ನೆಲೆಸಲಿಕ್ಕೆ ಅವನಿಗೆ ಬಹಳ ಇಷ್ಟ. ಅಥವಾ ದೇವಸ್ಥಾನಗಳಲ್ಲಿ ಭಗವಂತನ ಹಲವಾರು ವಿಧವಾದ ಚಟುವಟಿಕೆಗಳು, ಉತ್ಸವಗಳು ಎಲ್ಲಿ ನಡೀತವೆ ಅದರಲ್ಲಿ ಭಾಗವಹಿಸಲಿಕ್ಕೆ ಭಕ್ತರ ಸಂಘದಲ್ಲಿ ಅವನಿಗೆ ಬಹಳಷ್ಟು ಇಷ್ಟ. ಮತ್ತು ಆಸಕ್ತಿಸ್ತದ್ ಗುಣಾಖ್ಯಾನೆ. ಅವನು ಮಾತನಾಡಿದ್ರೆ ಈಸ್ ಅಡಿಕ್ಟೆಡ್ ಟು ಸ್ಪೀಕ್ ಅಬೌಟ್ ದ ಸುಪ್ರೀಂ ಲಾರ್ಡ್. ಅಡಿಕ್ಷನ್ ಅಂತ ಹೇಳ್ತೇವೆ. ಎಷ್ಟೋ ಏನೋ ನಮಗೆ ವ್ಯಸನಗಳಿರುತ್ತೆ. ಭಕ್ತನ ವ್ಯಸನ ಅಥವಾ ಅಡಿಕ್ಷನ್ ಏನು ಅಂದರೆ, ಅವನು ಮಾತಾಡಿದ್ರೆ ಕೃಷ್ಣನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಡಿವೋಷನಲ್ ಸರ್ವಿಸ್ ಬಗ್ಗೆ. ಈಸ್ ಅಡಿಕ್ಟೆಡ್ ಟು ದ್ಯಾಟ್. ಮತ್ತು
ಇಷ್ಟು ಇತ್ಯಾದಯೋ ಅನುಭಾವ ಸ್ಯುರ್ ಜಾತ ಭಾವಾಂಕುರೇ ಜನೇ. ಹೀಗೆ ಭಾವದ ಹಂತವನ್ನು ಏರಿರುವಂತಹ ಭಕ್ತರಲ್ಲಿ ಈ ಲಕ್ಷಣಗಳನ್ನು ನಾವು ನೋಡಬಹುದು. ಈಗ ನಾವು ಸಾಧಕರು ನಾವೇನು ಮಾಡಬೇಕು, ಈ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಪ್ರತಿನಿತ್ಯದ ಸಾಧನೆ ಚಟುವಟಿಕೆಗಳ ಜೊತೆ ಈ ಗುಣಗಳನ್ನು, ಈ ಕ್ವಾಲಿಟೀಸ್ ಇವನ್ನು ನಮ್ಮಲ್ಲೂ ಮೈಗೂಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಫರ್ಗಿವ್ನೆಸ್ ಇರಬಹುದು, ಶಾಂತಿ, ಮಾನಶೂನ್ಯತೆ. ಯಾರೋ ಏನೋ ಹೇಳಿದ್ರು, ನಮಗೇನಾದ್ರೆ ಯಾರೋ ನಮಗೆ ಸನ್ಮಾನ ಮಾಡ್ತಾರೆ, ನಾಳೆ ನಮ್ಮನ್ನು ತೆಗಳಿ ಮಾತನಾಡ್ತಾರೆ, ಈ ಎಲ್ಲದರಿಂದ ನಾವು ದೂರ ಇರೋದು. ಭಗವಂತನ ಭಕ್ತಿ ಸೇವೆ ಮಾಡುವಂತಹ ಜನರ ಒಂದು ಸಂಘದಲ್ಲಿ ನಾವು ಇದ್ದು ಸೇವೆ ಮಾಡೋದು, ಈ ಎಲ್ಲ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಕೂಡ ಪ್ರಯತ್ನ ಪಡಬೇಕು. ಈ ರೀತಿ ಮಾಡಿದಾಗ ಇಂದಿನ ಶ್ಲೋಕದಲ್ಲಿ ಹೇಳೋ ಪ್ರಕಾರ ಪ್ರತ್ಯಕ್ಷಜಃ ದ ಲಾರ್ಡ್ ಈಸ್ ಡೈರೆಕ್ಟ್ಲಿ ಪರ್ಸೀವಬಲ್. ಭಕ್ತಿ ಸೇವೆಯ ಈ ಒಂದು ಸಾಧನೆಯನ್ನು ಶಿಸ್ತಿನಿಂದ ನಾವು ಮೈಗೂಡಿಸ್ಕೊಂಡ್ರೆ ನಾವು ಕೂಡ ಕರ್ದಮ ಮುನಿಗಳ ರೀತಿ ಭಗವಂತನನ್ನು ನೇರವಾಗಿ ಕಾಣಲಿಕ್ಕೆ, ನೇರವಾಗಿ ಅವನಿಂದ ಉಪದೇಶಗಳನ್ನು ಸ್ವೀಕಾರ ಮಾಡಲಿಕ್ಕೆ ಅರ್ಹರಾಗ್ತೇವೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ.